ಕೇಳಿಕೊಳ್ತೀನಿ. ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಯೇ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು. ಈ ಅಭಿನಂದನೆ बोलो भारत माता की. जल्दी बोलो भारत माता की. ನರೇಂದ್ರ ಮೋದಿ ಅವರಿಗೆ. ಮೋದಿ ಸಾಹೇಬರ ಆಡಳಿತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷದಿಂದ ಭಾಗಿಯಾಗಿ 12 ವರ್ಷದಲ್ಲಿ ಮೋದಿಯವರ ಸಾಧನೆಗಳು ಅತ್ಯಂತ ಭೀಕರವಾದ ಸಾಧನೆಗಳು, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹಿಂದೆ ಯಾವ ಸರ್ಕಾರವೂ ಯಾವ ನಾಯಕರು ಕೂಡ ಈ ದೇಶಕ್ಕೆ ಕೊಡಲಿಲ್ಲ. ಅಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಏಕೈಕ ಪುರುಷ ನರೇಂದ್ರ ಮೋದಿಯವರು ಅಂತಕ್ಕಂಥ ಮಾತವನ್ನು ಹೇಳಿ ದೇಶಕ್ಕೆ ಏನು ಬೇಕು ಎಲ್ಲನೂ ಕೊಟ್ಟರು. ರೋಡ್ ಕೊಟ್ಟರು, ರೈಲ್ವೆ ಕೊಟ್ಟರು, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರು. ಆಮೇಲೆ ನೋಡ್ರಿ, ಕಾಶ್ಮೀರ, ಜಮ್ಮು ಕಾಶ್ಮೀರ, ಲಡಾಖ ಎಲ್ಲ ಅಲ್ಲಿ ಅಭಿವೃದ್ಧಿ ಏನನ್ನೋದು ತೋರಿಸ್ಕೊಡ್ತಕ್ಕಂಥ ಪ್ರಯಾಸ ಮಾಡಿದ್ರು. ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಪ್ರಗತಿ ಇಡೀ ಜಗತ್ತಿನಲ್ಲಿ ಜನ ಹೊಗಳಕತ್ತಾರ. ಜಗತ್ತಿನ ಜನ ಕ್ಯೂ ಹಚ್ಚಾರ. ಮೋದಿಯವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ಇಂತಹ ಒಬ್ಬ ನಾಯಕ ಸಿಕ್ಕಿರೋದು ನಮ್ಮ ಭಾರತೀಯರ ಎಲ್ಲ ಒಂದು ಅದೃಷ್ಟ ಅಂತಕ್ಕಂಥ ಮಾತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಖರ್ಗೆ ಅವರು ಗೃಹ ಸಚಿವರಾದ್ರು ಸರ್. ಹಾಂ, ಸಂಘ ಪರಿವಾರ ದಾಖಲೆಗಳನ್ನ ಕೊಡಿ. ಅಲ್ಲೋ ಯಪ್ಪ, ನೀ ಖರ್ಗೆ ಅವರು ಇನ್ನೂ ಸಣ್ಣ ಹುಡುಗ. ಅವ್ರ ಅಪ್ಪನೇ RSS ವಿರುದ್ಧ ರಾಗಡ್ ಹೋರಾಟ ಮಾಡಿ ಸುಸ್ತಾಗಿ ಬಿಟ್ಟಾನ. ಇವ್ಯಾವ ತಪ್ಪಲ್ರಿ ಇವನು ಹುಡುಗ. ಅವ ಭಾಳ ಆದ್ರೆ ಅವನು ಹೋಮ್ ಮಂತ್ರಿ ಆಗಿರ್ಬೇಕು. ಹೋಮ್ ಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಏನು ಮಾಡ್ತಾನೆ? ಹಾಂ, ಅವ್ರ ಅಪ್ಪಗೆ ಮಾಡ್ಲಿಕ್ಕಾಗಿಲ್ಲ, ಇವೇನು ಮಾಡ್ತಾನಪ್ಪ? ಒಂದು ಸ್ವಲ್ಪ ಆರಾಮಾಗಿರಲಿ. ದಾಖಲೆ ರೆಡಿ ಇಟ್ಕೋರಿ ಅಂತ ಏನು ನೋಂದಣಿ ಮಾಡ್ಕೋತಾನೆ? ಸಂಘ ಪರಿವಾರ RSS ನೋಂದಣಿ ಮಾಡ್ತಾರೆ. ಅಲ್ಲ, ಏನು ಮಾಡ್ತಾನತ್ರಿ ಅಮ್ಮ? ಏನು ಮಾಡ್ತಾನೆ ಅವ್ರು? ಪಿಸಾಸಿ ಮಾತು ಹೋಗ್ತಾನೆ ಅವ್ರು ಜಲ್ದಿ. ನಾ ಹೇಳಿನಲ್ಲ, ಈಗ ಇದು ಭಾಳ ದಿನ ಇರಂಗಿಲ್ಲ. ಯಾಕಂದ್ರೆ ಇಂಥವೆಲ್ಲ ಉಪಾಧ್ಯಾಪಿ ಮಾಡೋದ್ರಿಂದ ಈ ಸರ್ಕಾರ ಉಳಿಯೋದಿಲ್ಲ. ನಡ್ರಿ, ಎಲ್ಲರ ಅದೃಷ್ಟ ದಿವಸ ಅಂತೇಳಿ ನಾನು ಭಾವಿಸ್ಕೊತೀನಿ. ಅದು ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನೆನೆಸ್ಕೊಂಡು ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು, ಪಕ್ಷದ ಹಿರಿಯರು, ತರುಣ ಮಿತ್ರರು, ಶ್ರದ್ಧೆಯ ಸಹೋದರಿಯರು, ಪತ್ರಿಕಾ ಬಂಧುಗಳು, ಇದು 12ನೇ ವರ್ಷದ ನರೇಂದ್ರ ಮೋದಿಯವರ ಒಂದು ಸಾಧನೆಯ ಬಗ್ಗೆ ಬಹಳ ಚೆನ್ನಾಗಿ ಅರುಣ್ ಚಾಪೂರ್ ಅವರು, ನಮ್ಮ ಮಲ್ಲುಗೌಡರು ಬಹಳ ಚೆನ್ನಾಗಿ ಹೇಳ್ಯಾರ. ಆದರೆ ಎದರಲ್ಲಿ ಕಡಿಮೆ ಬಿದ್ದದ್ರಿ? 12 ವರ್ಷದಲ್ಲಿ 70 ವರ್ಷ ಈ ದೇಶ, 60 ವರ್ಷ ಈ ದೇಶ ನಡೆಸಿ ಏನೇನು ಮಾಡಿದ್ರಿ ಏನ್ರಿ ಈ ದೇಶಕ್ಕೆ? ಹೇಳ್ರಿ ನೋಡೋಣ. ಒಂದೆಡೆ ಬಿಜಾಪುರ ರೋಡ್ ಕಂಡಿತ್ತ. ವಾಜಪೇಯಿ ಅವ್ರು ಬಂದ ಮೇಲೆ ಸೊಲ್ಲಾಪುರ ಚಿತ್ರದುರ್ಗ ರೋಡ್ ಆಯ್ತು ವಿನಃ ಅವ್ರ ಅಪ್ರಾಣಿ ಒಂದು ಕೆಲಸನೂ ಕೂಡ ಅವ್ರು ಯಾವುದೂ ಮಾಡಲಿಲ್ಲ. ಆದ್ರೆ ಟುಪ ಚಪ್ಪರಿಸ್ಕೋತಾರ, ನಾವು ಭಾಳ ಮಾಡಿದೆವು. ಏನು ಮಾಡಿದ್ರಿಪ್ಪ? ಅವ್ರು ಹೇಳಿದ್ರಲ್ಲ, ಏನು ಕರೋನಾ ಸಂದರ್ಭದಲ್ಲಿ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಮೋದಿ ಅವರು ಇರದೇ ಇದ್ದಿದ್ರೆ ರಸ್ತೆ ಹೆಣಗಳು ಬೀಳ್ತಿತ್ತು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಅವ್ರಿಗೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ದೀನ ದಲಿತರ ಬಗ್ಗೆ, ಮುಸ್ಲಿಮರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ. ಆದರೆ ಏನು, ವೋಟ್ ಬ್ಯಾಂಕ್ ಮಾತ್ರ ಬೇಕು. ತಿಳಿಯಂಗಿಲ್ಲ ಈ ಮಂದಿಗೆ. ನಾವು ಎಷ್ಟು ತಿಳಿಸಿ ಹೇಳಿದ್ರು ತಿಳಿಯಲ್ತು. ನೋಡ್ರಿ, ಇವತ್ತು ನರೇಂದ್ರ ಮೋದಿ ಅವರು ಇವರು ಒಬ್ಬ ಅದೃಷ್ಟ ಪುರುಷ ಈ ದೇಶಕ್ಕೆ. ಜಗತ್ತಿನಲ್ಲಿ ಅತ್ಯಂತ ನೋಡ್ರಿ, ನಾವೆಲ್ಲ ಕಷ್ಟದಾಗಿದ್ದಾಗ ನಮ್ಮ ಮ್ಯಾಲ ಪಾಕಿಸ್ತಾನ ಮತ್ತೊಬ್ರು ಹಮಲ ಮಾಡಿದಾಗ ನಮಗೆ ಯಾರೂ ಕೂಡ ನಮಗೆ ಸಹಾಯ ಮಾಡ್ಲಿಕ್ಕೆ ಬರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ತಾವು ಸ್ವಂತಕ್ಕೆ ಶೂರರಾಗಿ ಅವ್ರನ್ನೆಲ್ಲ ಹೆದರ್ಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ಯಾರ. ಒಂದಲ್ಲ ಎರಡಲ್ಲ. ಆರ್ಥಿಕ ಪರಿಸ್ಥಿತಿ, ವೈಜ್ಞಾನಿಕ, ಆಮೇಲೆ ಎಲ್ಲಿ ಯಾವ ರೋಡು, ರೈಲ್ವೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನು ಯಾವುದು ಒಂದೇ ಎರಡ್ರಿ. ಆಮೇಲೆ ಜನರ ಆರೋಗ್ಯ ಹೇಳ್ರಿ, ಹೆಣ್ಣು ಮಕ್ಕಳಿಗೆ ಬೇಕಾಗತಕ್ಕಂಥದ್ದು
ಯಾವುದು ಇದು ಎಂಥದ್ದು ಇಲ್ಲ ಅನ್ನೋದಿಲ್ಲ. ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಪ್ರಧಾನಮಂತ್ರಿಗಳು 12 ವರ್ಷಗಳಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುವನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅದೃಷ್ಟ ನರೇಂದ್ರ ಮೋದಿಯವರಂಥ ನಾಯಕತ್ವದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಲಿಕ್ಕೆ ನೀವೆಲ್ಲರೂ ಜಿಲ್ಲೆಯ ಜನ ಸಹಾಯ ಮಾಡಿದ್ರಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವರ್ಲ್ಡ್ನಾಗ ನೋಡ್ರಿ, ಜಗತ್ತಿನಾಗ ನಮಗೆ ಯಾರೂ ಹಿಂದೆ ಸಹಾಯ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ಇವತ್ತು ನಂಬರ್ ಹಂಚದ ಪಾಳೆ ಹಚ್ಚಿ ಬರ್ಲಕತ್ತಾರೆ ದಿಲ್ಲಿಗೆ. ನರೇಂದ್ರ ಮೋದಿ ಅವರು ಭೇಟಿ ಆಗಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಸಲಹೆ ಕೇಳಬೇಕು, ನಾವು ಸಹಾಯ ಬೇಕು ಅಂತ ಕೇಳಬೇಕು ಅಂತೇಳಿ ಜಗತ್ತಿನ ಎಲ್ಲರೂ. ಟ್ರಂಪ್ ಅವ್ರು ಏನು ಹೇಳಿದ್ರು, ನಾನು ಒಬ್ಬ ಮಾತ್ರ ನರೇಂದ್ರ ಮೋದಿ ಅವರು ನನ್ನ ಬಿಟ್ಟರೆ ನರೇಂದ್ರ ಮೋದಿ ಅವರು ಈ ಜಗತ್ತಿಗೆ ಒಬ್ಬ ನಾಯಕ ಅಂತಕ್ಕಂಥ ಮಾತು ಹೇಳ. ನೋಡ್ರಿ, ಇದಕ್ಕಿಂತ ದೊಡ್ಡದು ಏನಾದರೂ ಬೇಕಾಯ್ತು? ಎಂದಾದರೂ ಯಾವ್ದಾರೆ ಅನಿಸ್ಕೊಂಡ್ರ ಭಾರತೀಯರು ಎಂದರೆ ಅನಿಸ್ಕೊಂಡ್ರೆ ಹೇಳ್ರಿ ದಯವಿಟ್ಟು. ಅದಕ್ಕಾಗಿ ನರೇಂದ್ರ ಮೋದಿಯವರ ಸಾಧನೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಅಂತಕ್ಕಂಥ, ಹಿಂದೆ ಯಾವತ್ತೂ ಕೂಡ ಯಾರೂ ಮಾಡದೇ ಇರತಕ್ಕಂಥ ಸಾಹಸವನ್ನು ಮಾಡಿ ಈ ದೇಶದ ಜನರಿಗೆ ರಕ್ಷಣೆಯನ್ನು ಕೊಟ್ಟು, ಈ ದೇಶದ ಜನರಿಗೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಬದುಕಿಸಲಿಕ್ಕೆ ಪ್ರಯಾಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ದೇವರ ಇನ್ನೊಂದು ಸ್ವಲ್ಪ ದಿನ ಅವ್ರಿಗೆ ಆಯುಷ್ಯ, ಆರೋಗ್ಯ, ಅಧಿಕಾರ ಬೇಕು ಅವ್ರಿಗೆ. ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಯಾರು ಜಡ್ಜ್ ಮಾಡ್ಲಿಕ್ಕಾಗಲ್ಲ. ಭಾಳ ಜನ ತಿಳ್ಕೊಂಡಾರ. ಈಗ ನೋಡ್ರಿ, ಅಲ್ರಿ ಈ ದೇಶದೊಳಗೆ ಕಲ್ಕತ್ತಾದಲ್ಲಿ, ವೆಸ್ಟ್ ಬಂಗಾಳದಲ್ಲಿ ಇದು ಮುಗದೆ ಹೋಯ್ತು, ಇಲ್ಲಿ ಯಾರೂ ಬರುವುದಿಲ್ಲ ಅಂತಕ್ಕಂಥ ಮಾತಾಡ್ತಿದ್ರು ಎಲ್ಲ ಈ ದೇಶದಾಗ. ನೋಡ್ರಿ, ಅಂಥ ಜನರನ್ನ ಎಲ್ಲರನ್ನ ಹಾಳು ಮಾಡಿ ಚುನಾವಣೆಯಲ್ಲಿ ಸೋಲಿಸಿ ಆ ಪಕ್ಷದ ಎಲ್ಲ ಜನ ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ನಡೆದದ. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಒಂದೇ ಅಲ್ಲ. ಈಗ ಎಲ್ಲದ ಕಾಂಗ್ರೆಸ್ ಎಲ್ಲಿ ಇಲ್ಲ. ಈ ಮಂಡಿ ಕರ್ನಾಟಕದಾಗ ಅದ, ಆದ್ರೆ ಎಲ್ಲರೂ ಬರ್ಕೋರಿ ಎದ್ಯಾಗ ಇದೇ ಬಹಳ ದಿನ ಈ ಕರ್ನಾಟಕದಾಗ ಸರ್ಕಾರ ನಡೆಯೋದಿಲ್ಲ. ಇಷ್ಟು ಮಾತ್ರ ನಾನು ಇದು ಭವಿಷ್ಯ ಅಂತೇಳಿ ನಾ ಹೇಳಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಹಿಡಿದ್ರಿ ಧ್ವಜ. ಭೀಮ್ಸಿಂಗ್ ಎಲ್ಲರೂ ಒಂದೊಂದು ಧ್ವಜ ತಗೋರಿ. ಹಲೋ ಭೀಮ್ಸಿಂಗ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವ್ರಿಗೆ, ನರೇಂದ್ರ ಮೋದಿ ಅವ್ರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವ್ರಿಗೆ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಸಮರ್ಥ ನಾಯಕತ್ವ, 12 ವರ್ಷ ಸುದೀರ್ಘ ಸೇವೆ ಗೈದ ಜಗತ್ತಿನ ಏಕೈಕ ನಾಯಕರಾದ ಶ್ರೀ ನರೇಂದ್ರ ಮೋದಿಯವರು ಅವರಿಗೆ ಈ ಅಭಿನಂದನೆಗಳು ಸಲ್ಲಿಸುವ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ವಿಜಯಪುರದ ದೇವರಾದ ಶ್ರೀ ಸಿದ್ದೇಶ್ವರ ಅಪ್ಪಗಳಲ್ಲಿ, ಸಿದ್ದೇಶ್ವರ ದೇವರಲ್ಲಿ ಪೂಜೆ ಮಾಡಿ ಹಾಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಮೊಟ್ಟ ಮೊದಲನೇದಾಗಿ ಮಣಗೌಡ ಪಾಟೀಲ್ ಅವರು ಅವರ 2 ಮಾತುಗಳನ್ನು ಆಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಸೌಂಡ್ ಜೋರ್ ಬರ್ಬೇಕ್ರಿ ನಾ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವ್ರಿಗೆ, ರಮೇಶ್ ಜಿಗಜಿಣಗಿ ಅವ್ರಿಗೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ 12 ವರ್ಷ ಆಡಳಿತದ ಈ ಒಂದು ಸುಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತು ಶ್ರೀ ಸಿದ್ದರಾಮೇಶ್ವರ ಆರಾಧ್ಯ ದೈವ ಶ್ರೀ ಸಿದ್ದರಾಮೇಶ್ವರ ಅವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಗುರುಲಿಂಗಪ್ಪನ ಅಂಗಡಿಯವರೇ, 7 ಬಾರಿ ಲೋಕಸಭಾ ಸದಸ್ಯರಾಗಿ
ನಮ್ಮ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ಅರುಣ್ ಶಾಪೂರ್ ಸಾಹೇಬ್ರೆ, ಪೂಜ್ಯ ಮಹಾಪೌರರಾದ MS ಕರಡಿ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗೌರವಾನ್ವಿತ ಎಲ್ಲ ಪಕ್ಷದ ಪದಾಧಿಕಾರಿ ಬಂಧು ಭಗಿನಿಯರು, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಇತಿಹಾಸ ಪುಟಗಳ ಸೇರುವಂಥ ಒಂದು ದಿನ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಸುದೀರ್ಘ ಅತಿ ಹೆಚ್ಚು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದಂಥ ದಿನ. ಬಂಧುಗಳೇ, ಕಳೆದ 12 ವರ್ಷಗಳ ಅವಧಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ನಂತರ ಅತಿ ಹೆಚ್ಚು ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿ ದೀನ ದಲಿತರ, ಬಡವರ, ಮಹಿಳೆಯರ, ಯುವಕರ ಅತ್ಯಂತ ಅಭಿವೃದ್ಧಿಯನ್ನು ಮಾಡಿದಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅಂತೇಳಿ ಇವತ್ತು ದೇಶದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಂಧುಗಳು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರಿಗೇನು ಅನೇಕ ಸವಾಲುಗಳು ಬಂದು, ಕರೋನಾ ಅಂತ ಮಹಾಮಾರಿ ಬಂದರೂ ಕೂಡ ದೇಶದಲ್ಲಿ ಎಲ್ಲರಿಗೂ ಕೂಡ ಸುರಕ್ಷಿತವಾಗಿ ವ್ಯಾಕ್ಸಿನನ್ನು ಹಾಕಿ ಎಲ್ಲರಿಗೂ ಕೂಡ 81 ಕೋಟಿ ಜನರಿಗೆ ಬಡವರಿಗೆ ಉಚಿತ ಆಹಾರವನ್ನು ಹಂಚಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದರು ಬಂಧುಗಳೇ. ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಸೌಲಭ್ಯ ಸಿಗಬೇಕು, ಕೇಂದ್ರ ಸರ್ಕಾರದ ಯೋಜನೆ ದೊರೆಯಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರು. ಅನೇಕ ಇವತ್ತು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ನೇತೃತ್ವದ ಮನಮೋಹನ್ ಸಿಂಗ್